ಬಂಧುಗಳೇ, ಈ ದಿನ ಒಬ್ಬರು ವಿಶೇಷವಾದಂಥ ಅತಿಥಿಗಳು ನಮ್ಮ ಗಾಣಕ್ಕೆ SRK ಟೆಂಪಲ್ ಆಫ್ ಆರ್ಟ್ ಸಂಸ್ಥೆಗೆ ಆಗಮಿಸಿದ್ದಾರೆ. ಕರ್ನಾಟಕದಾದ್ಯಂತಹ ಮನೆ ಮಾತಾಗಿರುವಂತಹ ಹೃದಯ ತಜ್ಞೆಯಾದಂತಹ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮ್ಮ ಸಂಸ್ಥೆಗೆ ಆಗಮಿಸಿದ್ದಾರೆ. ಅವರಿಗೆ SRK ತಂಡದ ಪರವಾಗಿ ಸ್ವಾಗತವನ್ನು ಕೋರ್ತೀವಿ. ನಮಸ್ಕಾರ ಮೇಡಮ್, ನಮ್ಮ ಸಂಸ್ಥೆಗೆ ಭೇಟಿಯನ್ನು ನೀಡಿರೋದು ತುಂಬಾ ಸಂತೋಷ ಆಗಿದೆ. ಸೊ ತಾವು ನೋಡಿದ್ರಿ ಎತ್ತಿನ ಗಾಣವನ್ನು ಮತ್ತು ನಮ್ಮ ಮಷೀನಲ್ಲಿ ಮಾಡುವಂಥ ಗಾಣಗಳನ್ನು ನೋಡಿದ್ರಿ, ಏನು ಅನ್ನಿಸ್ತು ತಮಗೆ? ನನಗೆ ನನ್ನ ಬಾಲ್ಯದ ಇದನ್ನು ನೆನೆಸಾಯ್ತು. ಯಾಕಂದರೆ ನಮ್ಮ ತಾತನ ಮನೆಯಲ್ಲಿ 12 ಗಾಣಗಳಿದ್ವು. ಸೊ ಹಾಗಾಗಿ ಆಗಿನ ಇದು ನೆನಪಾಯಿತು. ಚಿಕ್ಕ ಮಗು ಆಗಿದ್ದಾಗಿತ್ತು. ಎಲ್ಲೋ ಒಂದು ಕಡೆಗೆ ಈ ಆಧುನಿಕ ಭರಾಟೆಯಲ್ಲಿ ನಾವು ಈ ರಿಫೈನ್ಡ್ ಆಯಿಲ್ ಅನ್ನುವಂಥ ವಿಷದ ಕಡೆಗೆ ಹೋಗಿದ್ದೀವಿ. ಅದನ್ನು ಬಿಟ್ಟು ಮತ್ತೆ ನಾವು ಈ ಗಾಣದ ಎಣ್ಣೆಗೆ ಬರಬೇಕು ಅಂತ ನನಗನ್ನಿಸ್ತು. ನಿಮ್ಮದು ಅಮೃತ್ ಮಹಲ್ ಎತ್ತು ಓಡಿಸುವಂಥ ಗಾಣ ಮತ್ತು ಇದು ಎರಡು ನೋಡಿದಾಗ ನನಗನ್ನಿಸ್ತು ಇದನ್ನು ಪ್ರತಿ ಊರಲ್ಲೂ ಪ್ರತಿ ಹಳ್ಳಿಯಲ್ಲೂ, ಯಾಕಂದರೆ ಮೊದಲಿನ ಕಾಲದಲ್ಲಿ ಪ್ರತಿ ಊರಲ್ಲೂ ಗಾಣ ಇದ್ದೇ ಇರ್ತಾಯಿತ್ತು, ಗಾಣಿಗಳಿರ್ತಾಯಿದ್ರು, ಎಣ್ಣೆ ಕೊಡ್ತಾಯಿದ್ರು. ಆದರೆ ಈಗ ಅದೆಲ್ಲೋ ಕೊಟ್ಟೋಗ್ಬಿಟ್ಟಿದೆ. ಅದು ಕೆಟ್ಟದಾಗಿರೋದು ವಿಷಪೂರಿತವಾದಂಥ ಎಣ್ಣೆ ಜನರು ಬಳಸಿ ಅವರ ಆರೋಗ್ಯ ಹಾಳಾಗ್ತಾಯಿದೆ, ಹೃದಯಾಘಾತಕ್ಕೂ ಕಾರಣ ಆಗ್ತಾಯಿದೆ. ಹಾಗಾಗಿ ನಿಮ್ಮಲ್ಲಿ ಬರುವಂಥ ಈ ಪರಿಶುದ್ಧವಾದಂಥ ಎಣ್ಣೆಯನ್ನು ಬಳಸಿ ಅವರು ತಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ನನಗನ್ನಿಸ್ತು. ಥ್ಯಾಂಕ್ ಯು ಮೇಡಮ್. ಸೊ ಕರ್ನಾಟಕ ಹಾಗೂ ಬೆಂಗಳೂರು ಹಾಗೂ ಕರ್ನಾಟಕದ ಜನರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀವಿ SRK ಟೆಂಪಲ್ ಆಫ್ ಆರ್ಟ್ಸ್? ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಭಾರತ ಇದು ವಿಶ್ವಕ್ಕೂ ಕೂಡ ಹೋಗಬೇಕು. ಅದರಲ್ಲಿ ಈಗೇನಾಗಿದೆ, ಟ್ರಾನ್ಸ್ಫಾಟ್ಸು ವಿಪರೀತ ಬಳಸ್ತಾ ಇದ್ದಾರೆ. ಅದರಿಂದ ಹೃದಯಾಘಾತದ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಎಣ್ಣೆ ಝೀರೋ ಕೊಲೆಸ್ಟ್ರಾಲ್, ಇದನ್ನ ಜನರು ಅರ್ಥ ಮಾಡ್ಕೋಬೇಕು. ಇವತ್ತು ಕೊಲೆಸ್ಟ್ರಾಲ್ ಹೆಚ್ಚು ಮಾಡಿಕೊಂಡು ಮಾತ್ರೆ ತಗೊಂಡು ಆ ಮಾತ್ರೆಯಿಂದ ಸೈಡ್ ಎಫೆಕ್ಟ್ ಮಾಡ್ಕೊಳ್ಳೋದ್ರ ಬದಲು ಕೊಲೆಸ್ಟ್ರಾಲೇ ಬೆಳೆದ ಹಾಗೆ ಈ ಝೀರೋ ಕೊಲೆಸ್ಟ್ರಾಲ್ ಇರುವಂಥ ವನಸ್ಪತಿ ಕಾಳುಗಳಿಂದ ಬಂದಂಥ ಈ ಕೋಲ್ಡ್ ಪ್ರೆಸ್ಡ್ ಎಣ್ಣೆಯನ್ನು ಬಳಸಿದ್ದೇ ಆದರೆ ಎಲ್ಲರ ಆರೋಗ್ಯ ಭಾಳ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಅದರಲ್ಲೂ ಕೂಡ ನೀವು ಫ್ಲ್ಯಾಕ್ಸೀಡ್ ಅಂತಂದರೆ ಅಗಸೆ ಎಣ್ಣೆಯನ್ನು ಮಾಡಿಕೊಟ್ರೆ ಹಾರ್ಟ್ ಅಟ್ಯಾಕನ್ನು ಪ್ರಿವೆಂಟ್ ಮಾಡ್ಬೋದು. ಹಾಗಾಗಿ ಯಾರಿಗೆ ಹೃದಯಾಘಾತ ಇದೆ, ಯಾರಿಗೆ ಕೊಲೆಸ್ಟ್ರಾಲ್ ಇದೆ, ಯಾರು ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರಲ್ಲ ಅಂಥವರಿಗೆ ಕೂಡ ಇದು ಉತ್ತಮವಾದಂಥ ಎಣ್ಣೆ ಆಗುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಒಂದು ಸೂಚನೆ ಏನಿದೆ ಖಂಡಿತ ನಾವು ಅದನ್ನು ಪಾಲನೆ ಮಾಡ್ತೇವೆ. ಸೊ SRK ತಂಡದ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಅಲ್ಲ, ನಾನು ನಿಮಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ವೈದ್ಯರಾಗಿ ನಾನು ಯೋಚನೆ ಮಾಡೋಕ್ಕಿಂತ ಹೆಚ್ಚಾಗಿ ನೀವು ಇಷ್ಟು ಸಮಾಜದ ಹಿತಕ್ಕಾಗಿ ಅವರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ದೀರಾ, ಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಶ್ರದ್ಧೆಗೆ, ಶ್ರಮಗೆ ಒಂದು ದೊಡ್ಡ ನಮಸ್ಕಾರ. ಭಗವಂತ ಆ ಕೆಲಸ ನಮಗೆ ಕೊಟ್ಟಿದ್ದಾರೆ, ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಸೊ ನಿಮ್ಮಂಥ ಸಜ್ಜನರು ಬಂದು ಅದಕ್ಕೆ ಸಹಕರಿಸಿದಾಗ ಅದ್ರ ಮಹತ್ವ ಇನ್ನಷ್ಟು ಹೆಚ್ಚಾಗುತ್ತೆ. ನೀವೆಲ್ಲ ಬಂದು ನಮ್ಮ ಜೊತೆಗೆ ಮಾರ್ಗದರ್ಶನ ಮಾಡಲಿಕ್ಕೆ ತಯಾರಾಗ್ತೀನಿ ಅಂತ ಹೇಳಿದ್ದು ನಿಜವಾಗ್ಲೂ ನಮಗೆ ತುಂಬಾ ಒಂದು ಶಕ್ತಿ ಬಂದಂಗೆ ಆಗಿದೆ. ಅನಂತ ಧನ್ಯವಾದಗಳು. ಮತ್ತೆ ಬರ್ತಾ ಇರಿ ಅಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ. ನಮಸ್ತೆ. ನಮಸ್ಕಾರ.